ನಾಗೇಂದ್ರ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಬಿಜೆಪಿ ಪಕ್ಷದ ವತಿಯಿಂದ ಅಹೋರಾತ್ರಿ ಧರಣಿ, ಸತ್ಯಾಗ್ರಹ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮುರಗೇಶ ನಿರಾಣಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಸಂಸದರಾದ ಪಿಸಿ ಗದ್ದಿಗೌಡರ, ರಾಜ್ಯಸಭಾ ಸದಸ್ಯರಾದ ನಾರಾಯಣಸ ಭಾಂಡಗಿ, ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ, ಎಂಕೆ ಪಟ್ಟಣಶೆಟ್ಟಿ ಸೇರಿದಂತೆ ಇತರ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಡಳಿತ ಭವನ ಎದುರು ಟೆಂಟ್ ಹಾಕಿ ಅಂಬೇಡ್ಕರ್ ಹಾಗೂ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ಭ್ರಷ್ಟಾಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಬಿ. ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಕಾಂಗ್ರೆಸ್ ಪಕ್ಷದಲ್ಲಿನ ಭ್ರಷ್ಟಾಚಾರ ಯಾವ ಮಟ್ಟಿಗೆ ನಡೆಯುತ್ತಿದೆ ಎಂದು ಬಹಿರಂಗವಾಗಿದೆ. ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ ಕೈವಾಡ ಇರುವುದು ತಿಳಿದು ಬರುತ್ತಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ ಅವರು ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ. ಅಧಿವೇಶನ ಒಳಗೂ ಹಾಗೂ ಹೊರಗೂ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದರು. ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇರದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಶ್ರೀ ಬಸವರಾಜ್ ಯಂಕಂಚಿ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದಂತ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಆಯಿಲ್ ಇಂಡಿಯಾ ಕಾರ್ಪೊರೇಷನ್ ನಿರ್ದೇಶಕರು ಆತ್ಮೀಯರಾದಂತ ರಾಜೀವ್ ರೇವಣ್ಕರ್ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಎಸ್ಟಿ ಮೋರ್ಚಾದ ರಾಜ್ಯವಂತ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನ, ಜಿಲ್ಲೆಯಾದ್ಯಂತ ಬಂದಿರುವಂತ ನಮ್ಮ ಎಲ್ಲ ಕಾರ್ಯಕರ್ತರನ್ನ, ಪದಾಧಿಕಾರಿಗಳನ್ನ, ಹಿತೈಷಿಗಳನ್ನ, ತಾಯಂದಿರನ್ನ, ವಿಶೇಷವಾಗಿ ನಮ್ಮ ಈ ಪ್ರತಿಭಟನೆಯನ್ನ ಪೊಲೀಸ್ ಸಿಬ್ಬಂದಿಯವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪರಮಾಧಿಕಾರ ಅದು ಶಾಸಕಾಂಗ ಪಕ್ಷದ ನಾಯಕನ ಆರಿಸುವಂಥದ್ದು ಅಲ್ಲಿಯ ಶಾಸಕರ ಅಭಿಪ್ರಾಯ. ಮಂತ್ರಿ ಮಂಡಲ ರಚನೆ ಮಾಡೋದು ಮುಖ್ಯಮಂತ್ರಿ ಪರಮಾಧಿಕಾರ. ಆ ಮುಖ್ಯಮಂತ್ರಿನೇ ಹೇಳ್ಬಿಟ್ರೆ ಅವ್ರು ಏನೆಲ್ಲ ಮ್ಯಾಗಿನವರಿಂದ ಬರ್ತದ ಬಂದ ಮೇಲೆ ಆಗುವಂಥದ್ದು ಅಂತೇಳಿ, ಇದು ಯಾವ ಸಂವಿಧಾನದಲ್ಲಿ ಐತಿ ಅನ್ನೋದನ್ನ ಅವರು ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇವರೊಬ್ರು ಇಂಥ ಅನೇಕ ಮಂತ್ರಿಗಳದರಲ್ಲೇ, ಆದ್ರೆ ಸಿಕ್ಕು ಬಿದ್ದವ್ರು ಇವರೊಬ್ಬರೇ. ಈಗ ಇವರು ಸಿಕ್ಕು ಬಿದ್ದಾರ ಅಂತೇಳಿ ಏನೂ ಇರ್ಲಾರ್ದ ಮೊನ್ನೆ ಧರ್ಮೇಂದ್ರ ಪ್ರಧಾನ ಅವರ ನಮ್ಮ ಕೇಂದ್ರದ ಶಿಕ್ಷಣ ಮಂತ್ರಿ ಅವರು ಯಾರಾದರೂ ನಕಲು ಮಾಡಿದ್ರೆ ಅದು ಮಂತ್ರಿಗಳು ಹೆಂಗೆ ಹೊಣೆ ಹಾಕ್ತಾರ, ಅದನ್ನ ತುರ್ತಾಗಿ ರದ್ದು ಮಾಡಿ ಮತ್ತೊಂದು ನೀಟ್ ಎಕ್ಸಾಮ್ ಮಾಡಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡಿದಂತ ನಮ್ಮ ಶಿಕ್ಷಣ ಮಂತ್ರಿ, ಕೇಂದ್ರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬಲಿಪಶು ಮಾಡಿ ಅವರ ರಾಜೀನಾಮೆ ಕೊಡಿಸಿದಂತ ಈ ಬಂಡ ಕಾಂಗ್ರೆಸ್ಸಿನವರಿಗೆ ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಸರ್ಕಾರ ನಡೆಸೋದಕ್ಕೆ ನಾಚಿಕೆ ಬರಬೇಕು, ನಾಚಿಕೆ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನ ಕೇಳುವುದಕ್ಕೆ ನಾವಿವತ್ತು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತೀವಿ. ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಓದ್ ಮೇಲೆ ಒಂದು ಮಾತನ್ನು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಸಹಿತ ಅದನ್ನ ಸಹಿಸಿಕೊಳ್ಳುವುದಿಲ್ಲ, ಅಂತವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಇದಕ್ಕೆ ಉತ್ತರ ನಾವು ಬಿಜೆಪಿ ಅವ್ರು ಕೊಡ್ಲಿಲ್ಲ. ಅದಕ್ಕೆಲ್ಲಾ ಕಾಂಗ್ರೆಸ್ಸಿನ ಶಾಸಕರು, ಸಚಿವರು, ಅವರ ಅಭಿಮಾನಿಗಳು ಹೇಳುವಂತದ್ದು ಅವ್ರ ಮೇಲೆ ಇಂಥ ಮಾತು ಬಂತಲ್ಲ ಅನ್ನುವಂಥದ್ದನ್ನೇ ಬಹಳ ಇದು ಒಂದು ವಿಚಿತ್ರವಾಗಿರುವಂತ ಮಾತು ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳಿದರು. ಅತಿ ಭ್ರಷ್ಟಾಚಾರದ ಕಳಸ ಇಟ್ಟಿರುವಂತವರೇ ಮುಖ್ಯಮಂತ್ರಿಗಳು. ಅಂತವ್ರ ಬಾಯಲ್ಲಿ ಈ ತರ ಬಂದಿರುವಂತದ್ರ ಜೊತೆಗೆ
ಇವತ್ತೆಲ್ಲ ಜನಸಾಮಾನ್ಯರು ಕೊಟ್ಟಿರುವಂತ ತೆರಿಗೆಯನ್ನ, ಅದರಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿಗಳಂತೆ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನ ಸಂಘಟನೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತ ಈ ದಪ್ಪ ಸರ್ಕಾರಕ್ಕೆ, ಒಂದು ದಪ್ಪ ಕಾಂಗ್ರೆಸ್ಸಿನ ಒಂದು ನಾಯಕತ್ವಕ್ಕೆ ನಾವು ಧಿಕ್ಕಾರವನ್ನು ಹೇಳಲೇಬೇಕಾಗ್ತದ. ಅದೇ 1,000 ಕೋಟಿ ರೂಪಾಯಿ ಹಣವನ್ನ ಬಡವರ ಅಭಿವೃದ್ಧಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿತ್ತು. ಈ ಸರ್ಕಾರದ ಹಣವನ್ನ, ತೆರಿಗೆ ಹಣವನ್ನ ದುರುಪಯೋಗ ಮಾಡುವಂತ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಹೇಳಲೇಬೇಕು ಅನ್ನೋ ಮಾತನ್ನ ನಮಗೆ ಎರಡು ಮನೆಯಲ್ಲಿ, ಕೆಳಮನೆ ಹಾಗೂ ಮೇಲ್ಮನೆಯಲ್ಲಿ ನಿನ್ನಿನ ದಿವಸ ಇವತ್ತು ನಮ್ಮ ಪಕ್ಷದ ನಾಯಕರು ಎಲ್ಲಿವರೆಗೆ ನಾಗೇಂದ್ರ ಅವರು ಈ ಒಂದು ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅಲ್ಲಿವರೆಗೆ ನಾವು ವಿಧಾನಸಭೆ ವಿಧಾನ ಪರಿಷತ್ ನಡೆಸಿಕೊಳ್ಳುವ ಅನ್ನುವಂದು ಮಾತನ್ನು ಬಹಳಷ್ಟು ಖಡಾಖಂಡಿತವಾಗಿ ಹೇಳಿ, ಅದರ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ಅಂದರೆ ರಾಜ್ಯ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯದ ತುಂಬೆಲ್ಲ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ. ಅವರು ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದೂರದೃಷ್ಟಿ ಉಳ್ಳುವಂತ ಒಬ್ಬ ವ್ಯಕ್ತಿ ಅವರು. ಅದರಲ್ಲಿ ಅದು ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣ ಅದನ್ನ ಕ್ಯಾನ್ಸಲ್ ಮಾಡಿ ಮರು ಪರೀಕ್ಷೆಯನ್ನು ಮಾಡ್ಕೊಂಡು ಅದಕ್ಕೊಂದು ನ್ಯಾಯ ಕೊಟ್ಟಿರುವಂತ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್ ಅವರು. ಅಂತದವ್ರಿಗೂ ಸಹಿತ ಇವರು ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಕಪ್ ಚುಕ್ಕೆ ತರುವಂತ ಪ್ರಯತ್ನವನ್ನು ಇವರು ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಿಜೆಪಿ ಇರುವಂತದನ್ನು ಕಂಪೇರ್ ಮಾಡಿದ್ರೆ ಇವರು ಅಜಗಜಾಂತರವಾಗಿ ದೂರಿದ್ದಾರೆ. ಅದರ ಸಲುವಾಗಿ ನಾವು ಇಷ್ಟೇ ಹೇಳುವಂತದ್ದು, ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳಿಲ್ಲ. ಒಂದು ಸಾಮಾನ್ಯ ಜನ ತೆರಿಗೆ ಕೊಟ್ಟಿರುವಂತ ಹಣದಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ, ಆ 1,000 ಕೋಟಿ ರೂಪಾಯಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಅವ್ರಿಗೆ ಧಿಕ್ಕಾರವನ್ನು ಹೇಳಲೇಬೇಕು. ಕೇರಳ ರಾಜ್ಯದಲ್ಲಿ ಓಣಂ ಹಬ್ಬವು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವ ಮೂಲಕ ಗಮನ ಸೆಳೆಯುವಂತಾಗಿದೆ. ಇಂತಹ ಹಬ್ಬವನ್ನು ಬಾಗಲಕೋಟೆ ನಗರದಲ್ಲಿ ಆಚರಿಸಿ ರಾಜ್ಯಗಳ ನಡುವೆ ಬಾಂಧವ್ಯ ಮೂಡಿಸಲಾಗುತ್ತದೆ. ಕೇರಳ ರಾಜ್ಯದಿಂದ ಅಧ್ಯಯನ ಮಾಡಲಿಕ್ಕೆ ಬಂದಿರುವ ವಿದ್ಯಾರ್ಥಿಗಳ ಅಭಿಮಾನಕ್ಕೆ ಓಣಂ ಹಬ್ಬ ಆಚರಿಸಿ ಸಂತಸ ಮೂಡಿಸಲಾಗುತ್ತಿದೆ. ಭಾರತವು ವಿವಿಧ ಧರ್ಮ, ಸಮುದಾಯ, ಭಾಷೆ ಹಾಗೂ ಸಂಪ್ರದಾಯಗಳನ್ನು ಒಳಗೊಂಡ ಸಾಂಸ್ಕೃತಿಕ ವೈವಿಧ್ಯತೆಯ ರಾಷ್ಟ್ರವಾಗಿದೆ. ವಿಭಿನ್ನತೆಯಲ್ಲಿ ಏಕತೆ ಎಂಬುದೇ ಭಾರತದ ಸಂಸ್ಕೃತಿಯ ವಿಶೇಷತೆಯಾಗಿದೆ. ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ನರ್ಸಿಂಗ್ನಲ್ಲಿ ಸುಮಾರು 800 ವಿದ್ಯಾರ್ಥಿಗಳು ಕೇರಳದಿಂದ ಅಧ್ಯಯನಕ್ಕೆ ಬಂದಿದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ ತಮ್ಮ ರಾಜ್ಯದ ಸಂಪ್ರದಾಯ ಹಬ್ಬ ಆಚರಣೆಗೆ ಸಂಘವು ಅನುವು ಮಾಡುತ್ತಾ ಬಂದಿದೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಶಿವಾಲಯ ಆವರಣದಲ್ಲಿ ಕೇರಳದ ಸಾಂಪ್ರದಾಯಿಕ ಓಣಂ ಹಬ್ಬದ ಆಚರಣೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಓಣಂ ಕೇರಳದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವ ಸಾಂಪ್ರದಾಯಿಕ ಸುಗ್ಗಿ ಹಬ್ಬವಾಗಿದೆ. ಸಂಘದ ವಿವಿಧ ನರ್ಸಿಂಗ್ ಕಾಲೇಜುಗಳಲ್ಲಿ ಕೇರಳದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸಮಯದ ಅಭಾವದಿಂದ ಹಬ್ಬದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೇರಳಕ್ಕೆ ತೆರಳಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಓಣಂ ಆಚರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇಂತಹ ಆಚರಣೆಗಳ ಮೂಲಕ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯ ರಾಜ್ಯಗಳ ಸಂಪ್ರದಾಯ ಹಾಗೂ ಸಂಸ್ಕೃತಿಯ ಪರಿಚಯವಾಗುತ್ತದೆ. ಅದೇ ರೀತಿ ಕರ್ನಾಟಕದ ಹಬ್ಬಗಳು ಹಾಗೂ ರಾಜ್ಯೋತ್ಸವದಂತಹ ಕಾರ್ಯಕ್ರಮಗಳ ಮೂಲಕ ಅನ್ಯ ಭಾಷಿಕ ವಿದ್ಯಾರ್ಥಿಗಳಿಗೆ ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ವೈಶಿಷ್ಟ್ಯವನ್ನು ಪರಿಚಯಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. Campus even more beautiful. I am really very happy to witness you all with traditional Keralam dress, symbol of unity, and God bless you all. Once you all happy Onam, thank you. ಓಣಂ ಕೇರಳದಲ್ಲಿ ಪ್ರಮುಖ ಮತ್ತು ಪ್ರಾಚೀನ ಹಬ್ಬ ಐತೆ. ಈ ದಿವಸದಲ್ಲಿ ನಾವು ರಾಜ ಮಹಾಬಲಿನ ನೆನಪಿಗಾಗಿ ಆಚರಿಸದೆ ಇಲ್ಲಿ ನಾವು ಕೇರಳದಲ್ಲಿ ಇಲ್ಲಿ ಬಂದ ನಾವು ಬಹಳ ಚೆನ್ನಾಗಿ ಓಣ ಸೆಲೆಬ್ರೇಟ್ ಮಾಡ್ತೀನಿ. ಬೆಳಗ್ಗೆ ನಾವು ಅಲ್ಲಿ ಶಿವಾಲಯದಲ್ಲಿ ಮೆಗಾ ತಿರುವಾದ್ರೆ ಮಾಡಿ ಆಮೇಲೆ ಮೋಹಿನಿ ಆಟ ಮಾಡಿದ್ದು. ಈಗ
ಚಂಡಮೇಳ ಆಯ್ತು. ಅದು ಮುಗಿತು, ನಾವು ಅಲ್ಲಿ OBG ಸರ್ಕಲ್ ಹೋಗಿ ಅಲ್ಲಿ ಫ್ಲಾಶ್ ಮಾಬ್ ಆಗಿತ್ತು. ಮಧ್ಯಾಹ್ನ ಊಟ ಆಯ್ತು, ಸದ್ಯ ಕೇರಳ ಸದ್ಯ ಆಯ್ತು. ಸದ್ಯ ಅದು ಓಣಂದಲ್ಲಿ ಬಹಳ ಇಂಪಾರ್ಟೆಂಟ್ ಆಯ್ತು. ಸದ್ಯದಲ್ಲಿ ಬಹಳ ಬಾಜಿ ಪಾಯಸ ಕೇರಳದಲ್ಲಿ ಮೋಸ್ಟ್ ಫೇಮಸ್ ಸದ್ಯ ಆಯ್ತು. ಇಲ್ಲಿ ಬಂದು ಅದೆಲ್ಲ ಮಾಡಕ್ಕಾಗಿತ್ತು. ನಾವು ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ನಾವು ನೇರ್ಸ್ತೀವಿ. ಅಲೀನಾ. ಓಣಂ ಆಚರಣೆಯ ಸ್ವಾಗತಕ್ಕೆ ಕೇರಳದ ಪಾರಂಪರಿಕ ವಾದ್ಯವಾದ ಚಂಡಮದ್ದಲೆ ನುಡಿಸಲಾಯಿತು. ಸಜ್ಜನ ಶ್ರೀ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಓಣಂ ನೃತ್ಯವಾದ ತಿರುವಾದರಂ ಸಾಮೂಹಿಕ ನೃತ್ಯ ಪ್ರದರ್ಶಿಸಿದರು. ಮಹಾಬಲಿ ಹಾಗೂ ಮೋಹಿನಿಯಟ್ಟಂ, ಚಂಡಿಮೇಳ ನೃತ್ಯ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಿದ್ದವು. ಭಾರತದಲ್ಲಿ ಬಹಳ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋದು ಒಂದು ಫೆಸ್ಟಿವಲ್ ಆಯ್ತು. ಅಲ್ಲಿ ಅಂದ್ರೆ 10 ದಿನ ನಾವು ಸೆಲೆಬ್ರೇಟ್ ಮಾಡ್ತಾರೆ. 10 ದಿನನೂ ಫ್ಲವರ್ಸ್ ಪೂಕಳಂ ಹಾಕಿ ಅದು ಮಹಾಬಲಿ ರಾಜನ ವೆಲ್ಕಮ್ ಮಾಡುತ್ತೆ. ನಾವು ಎವ್ರಿ ಇಯರ್ಲಿ ಎಲ್ಲಾ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾರೆ. ಬಹಳ ದೊಡ್ಡ ಫೆಸ್ಟಿವಲ್. ಎಲ್ಲಾ ಸಣ್ಣ ಹುಡುಗರನ್ನ ಇಟ್ಕೊಂಡು ಎಲ್ಲಾ ಕಾಸ್ಟ್ ಅವರು ಸೇರಿ ಒಮ್ಮೆಲೆ ಯೂನಿಟಿ ಬಹಳ ಆಯ್ತು. ಇನ್ನೊಳಗೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಅಂದ್ರೆ ನಾವು ಕೇರಳ ಸ್ಟೂಡೆಂಟ್ಸ್ ರೆಪ್ರೆಸೆಂಟ್ ಮಾಡಿ ಇದು ಕಾಲೇಜಿಂದ ಇಟ್ಕೊಂಡು ಬಹಳ ಹೆಲ್ಪ್ ಆಗತ್ತೆ. ಹೆಲ್ಪ್ ಮಾಡಿ ನಾವು ಇದು ಸೆಲೆಬ್ರೇಟ್ ಮಾಡತ್ತೀನಿ. ಕಾಲೇಜಿಂದ ಫಿನಾನ್ಷಿಯಲ್ ಆಗಿ ಅವ್ರು ಬಹಳ ಸಪೋರ್ಟ್ ಮಾಡತ್ತೀನಿ. ಗೈಡೆನ್ಸ್ ಟೀಚರ್ಸ್ ಆಗಿ ಕೊಡತ್ತೀನಿ ಸ್ಟೂಡೆಂಟ್ಸ್ ಎಲ್ಲ. ಬಟ್ ಇಲ್ಲಿ 80% ಸ್ಟೂಡೆಂಟ್ಸ್ ಕೇರಳನ ಐತೆ, ಅದ್ರ ನರ್ಸಿಂಗ್ ಸ್ಟೂಡೆಂಟ್ಸ್. ಅದನ್ನ ನಾವು ಈ ಚಂಡಮೇಳ ಆದ್ರಾಗ್ಲಿ, ಟ್ರೆಡಿಷನಲ್ ಡ್ಯಾನ್ಸ್ ಮೋಹಿನಿ ಆಟಂ ಮತ್ತ ಇವ್ರ ತಿರುವಾದಿರ ಡ್ಯಾನ್ಸ್, ಮೆಗಾ ತಿರುವಾದಿರ ಎಲ್ಲಾ ಸ್ಟೂಡೆಂಟ್ಸ್ ಸೇರಿ ಮಾಡತ್ತಿದ್ದ. ಅದು ಮುಗಿದ್ಮೇಲೆ ಮತ್ತೆ DJ ಪಾಟೀಲ್ ಎಲ್ಲಾ ಸೇರಿ ಎಲ್ಲಾರು ಒಮ್ಮೆಲೆ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ 800 ಮೇಲೆ ಸ್ಟೂಡೆಂಟ್ಸ್ ಕೇರಳ ಸ್ಟೂಡೆಂಟ್ಸ್ ಪ್ರತಿ ವರ್ಷನೂ ಇದೇ ತರ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಈ ಸಲ ಸ್ವಲ್ಪ ಜಾಸ್ತಿಯಾಗಿ ಮಾಡತ್ತೀವಿ ನಾವು ಎಲ್ಲಾರು. ಅದಕ್ಕೆ ಸಪೋರ್ಟ್ ಮಾಡತ್ತೀವಿ. ಚೇರ್ಮನ್ ಸರ್ ಆಗ್ಲಿ, ಚೇರ್ಮನ್ ಸರ್ ಬಹಳ ಸಪೋರ್ಟ್ ಮಾಡತ್ತೀವಿ. ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲಾರು ಬಹಳ ಹೆಲ್ಪ್ ಮಾಡ್ತೀವಿ. ಸರ್ ಹೇಳ್ಬೇಕಂತಂದ್ರೆ ನಮ್ಮ ಚೇರ್ಮನ್ರ ಸಪೋರ್ಟ್ ಇಷ್ಟ ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ನಮ್ಮ ಚೇರ್ಮನ್ ವೀರಣ್ಣ ಚರಂತಿಮಠ್ ಸರ್ ಸಪೋರ್ಟು ಮತ್ತು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಅಶೋಕ್ ಸಜ್ಜನ್ ಸರ್ದು ಬಹಳ ಸಪೋರ್ಟ್ ಆಗಿದೆ. ಮತ್ತೆ ಯಾಕೆ ಇಷ್ಟು ಒಂದು ಗ್ರ್ಯಾಂಡ್ ಆಗಿ ಆಗ್ತಾ ಇದೆ ಅಂತಂದ್ರೆ, ಇವು ಇತ್ತೀಚಿನ ಕಾಲದಲ್ಲಿ ಕೇರಳ ವಿದ್ಯಾರ್ಥಿಗಳ ನಮ್ಮ ಕ್ಯಾಂಪಸ್ ಅಲ್ಲಿ ಸುಮಾರು ಒಂದು 780 ವಿದ್ಯಾರ್ಥಿಗಳು ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ನಾವು ಕೇರಳದಲ್ಲಿ ಇಲ್ಲ, ನಮ್ಮ ಓಣಂ ಮಿಸ್ ಆಗತ್ತೆ ಅನ್ನುವಂಥ ಭಾವನೆ ಅವರಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಆ ಕೇರಳದಲ್ಲಿ ಏನೇನು ಅವರಿಗೆ ಬೇಕು ಪ್ರತಿಯೊಂದು ಊಟದ ಸಾಮಾನು ಹಿಡ್ಕೊಂಡು ಒಂದು ಚಂಡಿ ಮೇಳವಾಗಲಿ, ಒಂದು ಟ್ರೆಡಿಷನಲ್ DJ ಆಗಲಿ, ಪ್ರತಿಯೊಂದನ್ನು ಕೇರಳದಿಂದ ತರಿಸಿ ಇಲ್ಲಿ ಅದ್ದೂರಿಯಾಗಿ ಒಂದು ಕೇರಳದಲ್ಲೇ ಅವ್ರು ಇದ್ದಾರೆ, ಕೇರಳದಲ್ಲೇ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಾತಿಗಳಾಗ್ಲಿ ಭೇದ ಯಾವುದೂ ಮಾಡದೇನೆ ಪ್ರತಿಯೊಂದು ವಿದ್ಯಾರ್ಥಿಗಳ ಸೇರಿ ಇಲ್ಲಿ ಅದ್ದೂರದಿಂದ ಮಾಡುವಂತ ಒಂದು ಕಾರ್ಯಕ್ರಮ ಒಂದು ಓಣಂ ಆಗಿರುತ್ತೆ ಇವತ್ತು. ಅದರ ಜೊತೆಗೆ ಈ ಒಂದು ಓಣಂದು ಸಂಕ್ಷಿಪ್ತವಾದ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೇರಳದಲ್ಲಿ ಸುಮಾರು ಒಂದು ವಾರ ಇದರ ಓಣಂ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ಜಾತಿಗಳನ್ನು ನೋಡದೇನೆ ಕಿಂಗ್ ಅಸುರ ಮಹಾಬಲಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋಗೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಹೊಸ ಬಟ್ಟೆಗಳನ್ನು ಉಟ್ಕೊಂಡು ಹೊಸ ಒಂದು ಸದ್ಯ ಅಂತನ್ನುವಂತ ಒಂದು ಊಟದ ವ್ಯವಸ್ಥೆ, ಅದರಲ್ಲಿ ಸುಮಾರು ಒಂದು 26ರಿಂದ 30 ಐಟಮ್ಸ್ ಗಳನ್ನ ಪ್ರಿಪೇರ್ ಮಾಡಿ ಎಲ್ರಿಗೆ ಊಟ ಬಡಿಸೋದು. ಅದರ ಜೊತೆಗೆ ಎಲ್ರೂ ಮನೆ ಮುಂದೆ ಒಂದು ಹೂವಿನ ಒಂದು ರಂಗೋಲಿ ಹಾಕಿ ಚಕ್ರವರ್ತಿ ಕಿಂಗ್ ಮಹಾಬಲಿಯನ್ನ ವೆಲ್ಕಮ್ ಮಾಡುವಂತ ಇದು ಒಂದು ಹಬ್ಬ ಆಗಿರುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ದಿಲೀಪ್ ನಾಟೇಕರ್ ಅಂತ, ಪ್ರಿನ್ಸಿಪಲ್ ಸಜ್ಜಲ್ಸಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್.